ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಕಥೆಯ ಕೊನೆಯ ಸಂಚಿಕೆ. ದಿಯಾ, ಈಗ ಈ ಬಟ್ಟೆ ಹಾಕು, ನಾಳೆ ನಿನಗೆ ಹೊಸ ಬಟ್ಟೆ ಕೊಡಿಸುತ್ತೇನೆ. ನನಗೆ ಈ ಬಟ್ಟೆ ಬೇಡ, ಇದು ಚುಚ್ಚುತ್ತೆ, ನಾನು ಹಾಕೊಳ್ಳಲ್ಲ. ದಿಯಾ, ಇವತ್ತೊಂದು ದಿನ ಹಾಕಿಕೊ, ಫಂಕ್ಷನ್ ಮುಗಿಯುತ್ತಿದ್ದಂತೆ ಚೇಂಜ್ ಮಾಡುತ್ತೇನೆ. ನೋಡಿಲಿ, ಈ ಫ್ರಾಕ್ ಹಾಕ್ಕೊಂಡ್ರೆ ನೀನು ಪ್ರಿನ್ಸಸ್ ಥರ ಕಾಣಿಸುತ್ತೀಯ. ಈ ಡ್ರೆಸ್ ಹಾಕ್ಕೊಂಡೆ ಮಾತಾನ ಪ್ರಿನ್ಸಸ್ ಥರ ಕಾಣೋದು? ನೀನು ಯಾವಾಗಲೂ ಪ್ರಿನ್ಸಸ್ ಥರ ಕಾಣ್ತೀಯ ಅಂತ ನನ್ನ ಪಪ್ಪ ಹೇಳ್ತಾರೆ. ನಾನು ಇದು ಹಾಕೊಳ್ಳಲ್ಲ, ನನಗೆ ಬೇರೆ ಬಟ್ಟೆ ಬೇಕು. ಇಲ್ಲ, ಪಪ್ಪ ಬೇಕು. ಪಪ್ಪ ಬರೋ ತನಕ ನಾನು ಬಟ್ಟೆ ಹಾಕೊಳ್ಳಲ್ಲ. ದಿಯಾ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ. ಈಗಾಗಲೇ ಟೈಮ್ ಆಗುತ್ತಿದೆ, ಸುಮ್ಮನೆ ಬಟ್ಟೆ ಹಾಕಿಕೊಂಡು ರೆಡಿಯಾಗು. ನನ್ನೇ ಹೆದರ್ಸ್ತೀಯಾ? ನೀನು ಗದಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನನ್ನ ಪಪ್ಪ ಬಲ್ಲಿ ನಿಂಗೆ ಏಟು ಕೊಡಿಸ್ತೀನಿ. ಏಟು ಕೊಡಿಸ್ದೆ ಏನು ಮಾಡ್ತೀಯ ಹೇಳು? ಇಷ್ಟು ವರ್ಷ ನಿನ್ನ ಪಪ್ಪನ ತಿದ್ದೋಕೆ ಆಗಲಿಲ್ಲ, ಈಗ ನಿನ್ನೂ ಕೂಡ ತಿದ್ದೋಕೆ ಆಗ್ತಿಲ್ಲ. ಅಪ್ಪನ ಥರ ಎಲ್ಲವೂ ಪರ್ಫೆಕ್ಟ್ ಆಗಿಯೇ ಇರಬೇಕು. ಒಂದು ಗಂಟೆ ಹಾಕಿ ತೆಗೆಯೋ ಬಟ್ಟೆಗೆ ಅದು ಬೇಡ ಇದು ಬೇಡ ಎಂದು ಹಠ ಮಾಡ್ತೀಯ. ಎಲ್ಲರ ಮುದ್ದಿನಿಂದ ಹೆಚ್ಚಿಕೊಂಡಿದ್ದೀಯ. ಈಗ ನೀನು ಈ ಬಟ್ಟೆ ಹಾಕಿಕೊಳ್ಳಲಿಲ್ಲ ಎಂದರೆ ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಗದರಿದರೆ, ನೀನು ಬ್ಯಾದ್ ಮಮ್ಮಿ, ನನಗೆ ಯಾವಾಗಲೂ ಬೈತೀಯ. ನೀನು ಬೇಗ ಹೋಗು, ನಾನು ಪಪ್ಪ ಜೊತೆ ಬರ್ತೀನಿ ಎಂದು ಕೋಣೆಯಿಂದ ಹೊರಗೆ ಓಡಿದಳು 4.5 ವರ್ಷದ ಪುಟ್ಟ ದಿಯಾ. ಈ ಚಿನ್ಕುರುಳಿ ಪಟಾಕಿ ಯಾರು ಎಂದು ನೋಡುತ್ತಿದ್ದೀರಾ? ಮುಂದೆ ನಿಮಗೆ ಗೊತ್ತಾಗುತ್ತದೆ. ಮಗಳು ಹೋದ ತಲೆ ನೋಡಿಕೊಂಡು ಸೊಂಟದ ಮೇಲೆ ಕೈ ಇರಿಸಿ ನಿಡಿದಾದ ಉಸಿರು ಬಿಟ್ಟವಳು, ಇವಳನ್ನು ಸಂಭಾಳಿಸಲು ಇವಳ ಅಪ್ಪನೇ ಬರಬೇಕು, ನನ್ನಿಂದಂತೂ ಆಗುವುದಿಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿಕೊಂಡಿದ್ದಳು. ಚಿನ್ನಾರಿ, ಯಾಕೆ ನೀನು ಬಟ್ಟೆ ಹಾಕಿಕೊಂಡಿಲ್ಲ? ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯುತ್ತಿರುತ್ತಾರೆ, ಬೇಗ ಹೋಗಬೇಕಲ್ವಾ? ಸೋಫಾ ಮೇಲೆ ಕುಳಿತಿದ್ದವರ ಮಡಿಲಿಗೆ ಬಂದು ಮುಖ ಊದಿಸಿ ಮಲಗಿದ್ದಂತಹ ದಿಯಾಳ ಕೆನ್ನೆ ಹಿಡಿದು ಕೇಳಿದರು ದತ್ತಾತ್ರೇಯ. ದತ್ತು ತಾತ, ನನಗೆ ಆ ಬಟ್ಟೆ ಬೇಡ, ಅದು ಚುಚ್ಚುತ್ತೆ, ಚೆನ್ನಾಗಿಲ್ಲ, ನನಗೆ ಬೇರೆ ಬಟ್ಟೆ ಬೇಕು. ನಿಮ್ಮ ಪುತ್ತ ಇದ್ದಾರಲ್ಲ, ಇದೇ ಬಟ್ಟೆ ಹಾಕೋ ಅಂತ ನನಗೆ ಬೈತಾರೆ. ಪುಟ್ಟ ಬಾಯಿಯಲ್ಲಿ ತೊದಲಿಸುತ್ತಾ ನುಡಿಯುವುದನ್ನು ಕೇಳುವುದೇ ಚಂದ. ಅಲ್ಲದೆ ಅವಳು ದತ್ತ ಎನ್ನುವುದನ್ನು ಕೇಳುತ್ತಿದ್ದರೆ ಜ್ವಲಂತಿ ಅವರೇ ಮಾತನಾಡುತ್ತಿದ್ದಾರೆ ಎನಿಸುತ್ತದೆ ಅವರಿಗೆ. ಅವಳ ಬಾಯಿಯಲ್ಲಿ ನಿಮ್ಮ ಪುತ್ತ ಎಂಬ ಮಾತನ್ನು ಕೇಳಿ ನಗು ಬಂದು ಬಿಟ್ಟಿತು ದತ್ತಾತ್ರೇಯ ಅವರಿಗೆ. ಚಿನ್ನಾರಿ, ನನ್ನ ಪುಟ್ಟ, ನಿನಗೆ ಏನಾಗಬೇಕು? ಅಮ್ಮ ತಾನೇ, ಅಮ್ಮನಿಗೆ ಹಾಗೆಲ್ಲ ಹೇಳುತ್ತಾರಾ ಎಂದರೆ, ನನಗೆ ಮಮ್ಮಿ ಇತ್ತ ಇಲ್ಲ, ನನಗೆ ಯಾವಾಗಲೂ ಬೈತಾರೆ. ಈಗ ನನ್ನ ಇಲ್ಲೇ ಬಿತ್ತು ಅವರು ದುವಾ ಮನೆಗೆ ಹೋಗ್ತಾರಂತೆ, ಮುಖ ಊದಿಸುತ್ತಲೇ ಹೇಳಿತು. ಪುಟ್ಟ ಹೇಳುತ್ತಿರುವುದು ಸರಿಯಾಗಿದೆ ಅಲ್ವಾ? ನೀನು ಯಾಕೆ ಮತ್ತೆ ಆ ಫ್ರಾಕ್ ಹಾಕಿಕೊಳ್ಳುವುದಿಲ್ಲ ಎಂದು ಹೇಳಿದೆ? ಅದಕ್ಕೆ ಹಾಗೆ ಹೇಳಿರುವುದು ಎನ್ನುತ್ತಿದ್ದ ಹಾಗೆ, ನನಗೆ ಬೇರೆ ಬಟ್ಟೆ ಬೇಕು, ಅದು ಬೇಡ ಎಂದಳು. ಅಷ್ಟರಲ್ಲಿ ಬಾಗಿಲು ಬಳಿ ಚಿನ್ನಾರಿ ಎಂಬ ತನ್ನ ತಂದೆಯ ಧ್ವನಿಯನ್ನು ಕೇಳಿ ಒಡನೆ ದತ್ತಾತ್ರೇಯ ಅವರ ಮಡಿಲಿನಿಂದ ಇಳಿದು ಓಡಿದಳು. ಮಗಳು ಓಡಿ ಬರುವುದನ್ನು ನೋಡಿ ಕೈ ಚಾಚುತ್ತಿದ್ದ ಹಾಗೆ ತನ್ನ ಕೈಗಳನ್ನು ಮೇಲೆ ಮಾಡಿ ನಿಂತಳು. ತಕ್ಷಣ ಅವಳನ್ನು ಮೇಲೆ ಎತ್ತಿಕೊಳ್ಳುತ್ತಿದ್ದ ಹಾಗೆ ಬಿಗಿಯಾಗಿ ಅವನ ಕೊರಳನ್ನು ತಬ್ಬಿಬಿಟ್ಟಳು. ಕೆಲಸದಲ್ಲಿ ಎಷ್ಟೇ ಆಯಾಸವಾಗಿ ಮನೆಗೆ ಬಂದರೂ ಸಹ ಮಗಳ ಮುಖ ನೋಡುತ್ತಿದ್ದ ಹಾಗೆ ಅವನ ಆಯಾಸವೆಲ್ಲ ಮಾಯವಾಗುತ್ತಿತ್ತು. ಈಗ ಅವನಿಗೆ ಮಗಳೇ ಒಂದು ಪ್ರಪಂಚ. ಇಷ್ಟರವರೆಗೆ ಚೆನ್ನಾಗಿ ಪಟಪಟ ಎಂದು ಮಾತನಾಡುತ್ತಿದ್ದವಳು ತಂದೆಯ ಕೊರಳನ್ನು ತಬ್ಬುತ್ತಿದ್ದ ಹಾಗೆ ಬಿಕ್ಕಳಿಸಲು ಶುರು ಮಾಡಿದಳು. ಅಷ್ಟು ಬೇಗ ಅಳು ಅದೆಲ್ಲಿಂದ ಬಂತು ಎಂದು ಗೊತ್ತಿಲ್ಲ. ಚಿನ್ನಾರಿ, ಅಳ್ತಿದ್ದೀಯಾ? ಏನಾಯಿತು ಎಂದು ಆದಿ ಕೇಳಿದರೆ, ಮಮ್ಮಿ ಬೈದ್ರು ಪಪ್ಪ ಎಂದಳು ಮುದ್ದಾಗಿ. ನಿನ್ನ ಮಮ್ಮಿ ಯಾಕೆ ನನ್ನ ಮಗಳನ್ನು ಬೈಯುವುದು ಎಂದು ಹೇಳುತ್ತಲೇ ದತ್ತಾತ್ರೇಯ ಅವರ ಪಕ್ಕ ಕುಳಿತುಕೊಂಡು ಅವಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡನು. ಅವಳ ಮಾತು ಕೇಳಿ ಅದಾಗಲೇ ದತ್ತಾತ್ರೇಯ ಅವರು ನಗಲು ಶುರು ಮಾಡಿದರು. ನನಗೆ ಆ ಬಟ್ಟೆ ಬೇಡ, ಚುಚ್ಚುತ್ತೆ ಅಂದರು, ಅದನ್ನೇ ಹಾಕೋ ಅಂತ ಬೈತಾರೆ. ಅದಕ್ಕೆ ಪಪ್ಪ ಬಂದಮೇಲೆ ಏತು ಕೊದಿಸ್ತೀನಿ ಎಂದು ಹೇಳಿದ್ದೀನಿ. ಈಗ ನೀವು ಮಮ್ಮಿಗೆ ಏತು ಕೊದಬೇಕು ಎಂದಿತು. ಅರಳು ಹುರಿದಂಗೆ ಮಾತನಾಡಿದರೂ ಸಹ ಕೆಲವೊಂದು ಅಕ್ಷರ ಸ್ಪಷ್ಟವಾಗಿ ಬರುವುದಿಲ್ಲ ಅವಳಿಗೆ. ಗುಣದಲ್ಲಿ ತಂದೆಯ ಹೋಲಿಕೆ ಇದ್ದರೆ ಮಾತಿನಲ್ಲಿ ರೂಪದಲ್ಲಿ ತಾಯಿಯನ್ನೇ ಅಚ್ಚಳಿದು ಹುಟ್ಟಿದ್ದಾಳೆ.
ಧೃತಿ ಹೇಗೆ ಪಟಪಟ ಎಂದು ಮಾತನಾಡುತ್ತಿದ್ದಳೋ ಅವಳ ಮಗಳು ಅವಳನ್ನೇ ಮೀರಿಸುವಷ್ಟು ಮಾತನಾಡುತ್ತಾಳೆ. ಹೋ, ಈಗ ನಿನ್ನ ಮಮ್ಮಿಗೆ ನಾನು ಏಟು ಕೊಡಬೇಕಾ ಎಂದರೆ ಹೌದು ಎಂದು ತಲೆಯಾಡಿಸಿದಳು. ಮಗಳ ಮಾತಿಗೆ ನಕ್ಕವನು, ನೋಡಿಲಿ ನಿಂಗೆ ಅಂತ ಬೇರೆ ಬಟ್ಟೆ ತಂದಿದ್ದೇನೆ ಎನ್ನುತ್ತಿದ್ದ ಹಾಗೆ ಕಣ್ಣುಗಳನ್ನು ಅರಳಿಸಿದವಳು ಆದಿಯ ಕೈಯಿಂದ ಬಟ್ಟೆ ತೆಗೆದುಕೊಂಡಿದ್ದಳು. ಧೃತಿ ಆದಿಗೆ ಕರೆ ಮಾಡಿ ದಿಯಾ ಬಟ್ಟೆ ಹಾಕಿಕೊಳ್ಳುತ್ತಿಲ್ಲ ಎಂದು ಹೇಳುತ್ತಿದ್ದ ಹಾಗೆ ಬರುವ ದಾರಿಯಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಬೇರೆ ಬಟ್ಟೆ ತೆಗೆದುಕೊಂಡು ಬಂದಿದ್ದನು. ಮಗಳು ಅದು ಬೇಕು ಎಂದರೆ ಕ್ಷಣದಲ್ಲಿ ಅದು ಮುಂದಿರುತ್ತದೆ. ಬಟ್ಟೆ ಹಿಡಿದು ಖುಷಿ ಪಡುತ್ತಿದ್ದ ಮಗುವಿನ ಮುಖವನ್ನು ನೋಡಿದ ಆದಿಗೆ ಅವನ ಮನಸ್ಸು 5 ವರ್ಷದ ಹಿಂದೆ ಜಾರಿತು. ಅಂದು ಹಾಸ್ಪಿಟಲ್ನಲ್ಲಿ ಮಗುವನ್ನು ಉಳಿಸಲು ಆಗುವುದಿಲ್ಲ ಎಂದ ವೈದ್ಯರ ಮಾತು ಕೇಳಿ ಕುಸಿದು ಹೋದನು ಆದಿ. 5 ನಿಮಿಷಗಳ ಕಾಲ ಅಲ್ಲಿಯೇ ಕುಳಿತು ಯೋಚಿಸಿದವನು ನಂತರ ವೈದ್ಯರ ಜೊತೆ ಮಾತನಾಡಿ ಧೃತಿ ಮಲಗಿರುವಲ್ಲಿಗೆ ಹೋಗಿದ್ದನು. ಮೂಗು ಬಾಯಿಗೆ ವೆಂಟಿಲೇಟರ್ ಹಾಕಿಸಿಕೊಂಡು ಮಲಗಿದ್ದವಳ ಕೈ ಹಿಡಿದವನು, ಧೃತಿ, ನೀನು ಎಷ್ಟು ಸ್ಟ್ರಾಂಗ್ ಎನ್ನುವುದು ನಮಗೆಲ್ಲ ಗೊತ್ತು. ಯಾಕಿಷ್ಟು ವೀಕ್ ಆಗುತ್ತಿದ್ದೀಯ? ಈಗ ನಿನ್ನ ಹೊಟ್ಟೆಯಲ್ಲಿರುವ ನಮ್ಮ ಮಗು ಉಳಿಯಬೇಕು ಎಂದರೆ ನೀನು ಚಿಕಿತ್ಸೆಗೆ ಕೋಆಪರೇಟ್ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಮಗುವನ್ನು ನಾವು ಕಳೆದುಕೊಳ್ಳುತ್ತೇವೆ ಧೃತಿ ಎಂದು ಹೇಳುವವನ ಕಣ್ಣೀರು ಧೃತಿಯ ಕೈ ಮೇಲೆ ಸೋಕಿತು. ಆದಿಯ ಮಾತುಗಳನ್ನು ಕೇಳಿದ ಅವಳ ಮನಸ್ಸು ಅದಾಗಲೇ ತನ್ನ ಮಗುವನ್ನು ನಾನು ಉಳಿಸಿಕೊಳ್ಳಲೇಬೇಕು ಎಂದು ಪಣ ತೊಟ್ಟಂತೆ ನಿಧಾನವಾಗಿ ಕಣ್ಬಿಟ್ಟು ಆದಿಯನ್ನು ನೋಡಿದವಳು ನಡುಗುವ ಕೈಗಳಿಂದಲೇ ಹಾಕಿದ್ದ ವೆಂಟಿಲೇಟರ್ ಹೊರತೆಗೆದು, ರೀ, ನನ್ನನ್ನು ಸ್ಟ್ರಾಂಗ್ ಎಂದು ಹೇಳಿ ನೀವು ಯಾಕೆ ಇಷ್ಟು ವೀಕ್ ಆಗುತ್ತಿದ್ದೀರಾ? ನಮ್ಮ ಮಗುವಿಗೆ ಏನೂ ಆಗುವುದಿಲ್ಲ. ನಾನು ಖಂಡಿತ ಮಗುವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಕಣ್ಣು ಬಿಟ್ಟು ಆಯಾಸದಲ್ಲಿ ತಡೆದು ಮಾತನಾಡಿದವಳ ಮಾತು ಕೇಳಿ ಲವ್ ಯು ಧೃತಿ, ಲವ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಮುತ್ತನಿರಿಸಿದನು. ಪಪ್ಪ, ಈ ಬತ್ತೆ ತುಂಬ ಚೆನ್ನಾಗಿದೆ ಎಂದ ಮಗಳ ಮಾತು ಕೇಳಿ ನೆನಪಿನಿಂದ ಹೊರಗೆ ಬಂದವನು, ಸರಿ, ನೀನು ತಾತನ ಬಳಿ ಬಟ್ಟೆ ಹಾಕಿಸಿಕೊಳ್ಳುತ್ತಿರು, ನಾನು ತಯಾರಾಗಿ ಬರುತ್ತೇನೆ ಎಂದು ಕೋಣೆಗೆ ಬಂದಿದ್ದನು. ಮಗಳು ಬಟ್ಟೆ ಹಾಕಿಕೊಳ್ಳಲು ಹಠ ಮಾಡಿದ್ದನ್ನು ನೋಡಿ ಆದಿಗೆ ಕರೆ ಮಾಡಿ ತಾನು ತಯಾರಾಗಲು ನಿಂತಿದ್ದಳು. ಕನ್ನಡಿಯ ಮುಂದೆ ನಿಂತು ಸೀರೆಯ ನೆರಿಗೆಯನ್ನು ಸರಿ ಮಾಡಿಕೊಳ್ಳುತ್ತಿದ್ದವಳನ್ನು ನೋಡಿ ಒಳಗೆ ಬಂದವನು ಅವಳ ಹಿಂದೆ ಬಂದು ನಿಧಾನವಾಗಿ ಅವಳ ನಡುಬಳಸಿ ತನ್ನ ಸಮೀಪ ಎಳೆದುಕೊಂಡನು. ಅವನು ತನ್ನ ಹಿಂದೆ ಬಂದಾಗಲೇ ಕನ್ನಡಿಯಲ್ಲಿ ಅವನನ್ನು ನೋಡಿದವಳು ತನ್ನ ಕೆಲಸ ಮುಂದುವರಿಸಿದಳು. ಆದರೆ ಅವಳ ನಡುವನ್ನು ಹಿಡಿಯುತ್ತಿದ್ದ ಹಾಗೆ ನಾಚಿದವಳು, ರೀ, ಇದೇನು ಮಾಡುತ್ತಿದ್ದೀರಾ? ಧ್ರುವ ಆಗಲೇ 5-6 ಬಾರಿ ಕರೆ ಮಾಡಿದ್ದಾನೆ, ತಡವಾಗಿದೆ ಎಂದು ನಾನು ಬೇಗ ತಯಾರಾಗುತ್ತಿದ್ದರೆ ನೀವು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ನನ್ನ ಮಗಳಿಗೆ ಯಾಕೆ ಗದರೋದು ನೀನು? ನನ್ನ ಮಗಳು ಹೇಳಿದ್ದಾಳೆ ನಿನಗೆ ಇವತ್ತು ಪನಿಷ್ಮೆಂಟ್ ಕೊಡಬೇಕಂತೆ ಎಂದು ಅವಳ ಭುಜದ ಮೇಲೆ ತಲೆ ಇರಿಸುತ್ತಾ ಹೇಳಿದನು. ಏನು ಪನಿಷ್ಮೆಂಟ್ ಕೊಡ್ತೀರಾ? ಏನು ಪನಿಷ್ಮೆಂಟ್ ಎಂದು ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನವನ ಬಿಂಬವನ್ನು ನೋಡುತ್ತಾ ಕಣ್ಣು ದೊಡ್ಡದು ಮಾಡಿ ಕೇಳಿದಳು. ನಿನಗೆ ಹೊಡೆಯಬೇಕಂತೆ, ಹಾಗಂತ ನನ್ನ ಮಗಳೇ ಹೇಳಿದ್ದು ಎಂದು ಅಮಾಯಕ ಮುಖ ಮಾಡಿ ಹೇಳಿದನು. ಇಬ್ಬರು ಸರಿಯಾಗಿದ್ದೀರಾ. ಎಷ್ಟು ಹಠ ಮಾಡುತ್ತಾಳೆ ಗೊತ್ತಾ? ಸ್ವಲ್ಪವೂ ನನ್ನ ಮಾತನ್ನು ಕೇಳುವುದೇ ಇಲ್ಲ. ಎಲ್ಲದಕ್ಕೂ ಪಪ್ಪ ಅಂತಾಳೆ. ಎಲ್ಲವೂ ನಿಮ್ಮ ಬುದ್ಧಿ ಎಂದು ಹುಸಿ ಮುನಿಸಿನಿಂದ ಹೇಳಿದವಳನ್ನು ನೋಡಿ, ಬುದ್ಧಿ ನನ್ನದು ಇರಬಹುದು, ಆದರೆ ಮಾತು ಮಾತ್ರ ನಿನ್ನದು ಎಂದು ನಗುತ್ತಲೇ ಹೇಳಿದನು. ಸರಿ, ಈಗ ಟೈಮ್ ಆಗುತ್ತೆ, ಬೇಗ ಹೋಗಿ ರೆಡಿಯಾಗಿ ಬನ್ನಿ ಎಂದಳು. ನಿನಗೆ ಪನಿಷ್ಮೆಂಟ್ ಕೊಡದೆ ಹೇಗೆ ಹೋಗಲಿ? ಪನಿಷ್ಮೆಂಟ್ ಕೊಡ್ತೀರಾ? ಏನು ಪನಿಷ್ಮೆಂಟ್ ಕೊಡ್ತೀರಾ ಎಂದು ಯೋಚಿಸುವಂತೆ ಕೇಳಿದಳು. ಅವಳು ಹಾಗೆ ಹೇಳುತ್ತಿದ್ದ ಹಾಗೆ ಹಿಂದಿನಿಂದಲೇ ಅವಳ ಕೆನ್ನೆ ಬಳಿ ಬಾಗಿದವನು ಅವಳ ಕೆನ್ನೆಗೆ ಮುತ್ತನಿರಿಸಿ ತಯಾರಾಗಲು ಹೋಗಿದ್ದನು. ಆದಿ ಮುತ್ತನಿರಿಸಿದ ಕೆನ್ನೆಯನ್ನು ಕನ್ನಡಿಯಲ್ಲಿ ನೋಡಿಕೊಂಡವಳ ಕದಪುಗಳು ಇನ್ನಷ್ಟು ರಂಗೇರಿದವು. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಸಹ ಇಬ್ಬರಲ್ಲಿಯೂ ಅದೇ ಪ್ರೀತಿ ಇದೆ. ಇವರಿಬ್ಬರ ಪ್ರೀತಿಯ ಪ್ರತೀಕ ಎಂದರೆ 4.5 ವರ್ಷದ ದಿಯಾ. ಮಾತನಾಡಲು ಶುರು ಮಾಡಿದರೆ ನಿಲ್ಲಿಸುವುದೇ ಇಲ್ಲ. ದತ್ತಾತ್ರೇಯ ಅವರು ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದ ನಂತರ ದಿಯಾ ಪುಟಾಣಿಯೇ ಈಗ ಅವರ ಸ್ನೇಹಿತೆ. ಧೃತಿ 1 ವರ್ಷದ ಮಗುವನ್ನು ಬಿಟ್ಟು ಕಾಲೇಜಿಗೆ ಹೋಗಲು ಶುರು ಮಾಡಿದಳು. ಆಗಿನಿಂದ ದತ್ತಾತ್ರೇಯ ಅವರೇ ದಿಯಾಳನ್ನು ನೋಡಿಕೊಂಡಿದ್ದು. ತುಂಬು ಗರ್ಭಿಣಿ,
ಹಸಿರು ಸೀರೆ ಉಟ್ಟು ಕೈಗೆ ಹಸಿರು ಬಳೆ ಹಾಕಿಕೊಂಡು ತಲೆಯ ತುಂಬ ಮಲ್ಲಿಗೆ ಮುಡಿದು ಸಾಕ್ಷಾತ್ ಮಹಾಲಕ್ಷ್ಮಿಯ ಹಾಗೆ ಕಾಣುತ್ತಿದ್ದಳು. ಕನ್ನಡಿಯ ಮುಂದೆ ಕೂರಿಸಿ ಅವಳನ್ನು ಅಲಂಕಾರ ಮಾಡುತ್ತಿದ್ದಿದ್ದು ನೀರಜ. ಇವತ್ತು ನನ್ನ ದೃಷ್ಟಿಯೇ ಆಗುತ್ತದೆ ನಿನಗೆ, ಅಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ ಎಂದು ಹೇಳುತ್ತಾ ಗಲ್ಲದ ಪಕ್ಕ ಕಪ್ಪು ಚುಕ್ಕೆಯನ್ನು ಇರಿಸಿದ್ದಳು. ಹೌದು, ಈ ಗರ್ಭಿಣಿ ಹೆಣ್ಣು ಬೇರೆ ಯಾರೂ ಅಲ್ಲ, ನಂದಿಯ ದೌರ್ಜನ್ಯಕ್ಕೆ ಬಲಿಯಾಗಿ ವರ್ಷಾನುಗಟ್ಟಲೆ ಹಾಸಿಗೆಯನ್ನು ಹಿಡಿದಿದ್ದ ಅದೇ ಮಂಗಳ. ಇದೇನು, ಮಾತನ್ನು ಆಡದೆ ಹಾಸಿಗೆ ಹಿಡಿದಿದ್ದ ಮಂಗಳ ಹುಷಾರಾಗಿ ಆಗಲೇ ತಾಯಿಯಾಗುತ್ತಿದ್ದಾಳೆ ಎಂದು ಕೇಳಬಹುದು. ಅವಳು ಬೇಗ ಹುಷಾರಾಗಲು ಕಾರಣ ಧ್ರುವನ ಪ್ರೀತಿ. ಯಾವುದೇ ಒಬ್ಬ ರೋಗಿಯು ಅಷ್ಟೇ, ಹಾಸಿಗೆ ಹಿಡಿದಿದ್ದಾರೆ ಎಂದರೆ ಯಾರಾದರೂ ಅವರನ್ನು ತಿರಸ್ಕಾರದಿಂದ ಕಂಡರೆ, ಅಸಹ್ಯದಿಂದ ನೋಡಿದರೆ ಅವರ ಮನಸ್ಸು ಇನ್ನೂ ಕುಗ್ಗುತ್ತದೆ. ಅವರು ಚೇತರಿಸಿಕೊಳ್ಳದ ಹಾಗೆ ಇನ್ನೂ ಹಾಸಿಗೆ ಹಿಡಿಯುತ್ತಾರೆ. ಮಂಗಳ ವಿಷಯದಲ್ಲಿ ಮಾತ್ರ ಪ್ರತಿ ಕ್ಷಣ ಧ್ರುವ ಅವಳ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿಗೆ ಬಹುಬೇಗ ಚೇತರಿಸಿಕೊಂಡಿದ್ದಳು. ಇವತ್ತು ಒಡಲಿನಲ್ಲಿ ಮಗುವನ್ನು ಇರಿಸಿಕೊಂಡು ನಗುಮುಖದಿಂದ ದರ್ಪಣದ ಮುಂದೆ ಕುಳಿತಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಧ್ರುವ. ಅವಳ ಜೀವನದಲ್ಲಿ ಧ್ರುವ ಇಲ್ಲ ಎಂದಿದ್ದರೆ ಅವಳು ಇಷ್ಟೊತ್ತಿಗೆ ಇಹಲೋಕ ತ್ಯಜಿಸಿ ಎಷ್ಟೋ ವರ್ಷಗಳಾಗುತ್ತಿತ್ತು. ಅದೆಷ್ಟು ಕಷ್ಟಪಟ್ಟು ಅವಳನ್ನು ಉಳಿಸಿಕೊಂಡಿದ್ದಾನೆ ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ಈಗ ಇಬ್ಬರ ದಾಂಪತ್ಯ ಜೀವನ ಎಲ್ಲರಂತೆ ಸಾಗುತ್ತಿದೆ. ಕೋಣೆಯ ಬಾಗಿಲಿನಲ್ಲಿಯೇ ನಿಂತು ತನ್ನವಳ ಅನ್ನವನ್ನು ಕಣ್ತುಂಬಿಕೊಂಡವನು ಅವಳ ಬಳಿ ಬಂದಿದ್ದನು. ಧ್ರುವ ಒಳ ಬಂದಿದ್ದನ್ನು ನೋಡಿ ನೀರಜ ಅಲ್ಲಿಂದ ಹೊರಗೆ ಹೋಗಿದ್ದಳು. ಕುರ್ಚಿಯ ಹಿಂದಕ್ಕೆ ನಿಂತಿದ್ದವನು ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನವಳ ಬಿಂಬವನ್ನು ನೋಡುತ್ತಾ ಅವಳ ಕೆನ್ನೆ ಹಿಡಿದು, ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಮಂಗಳ ಎಂದನು. ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನವನ ಬಿಂಬವನ್ನು ನೋಡಿಕೊಂಡು ಮುಗುಳು ನಕ್ಕಿದ್ದಳು ಅಷ್ಟೆ. ನಂತರ ಅವಳ ಮುಂದೆ ಬಂದು ನೆಲದಲ್ಲಿ ಕುಳಿತು ಅವಳ ಮಡಿಲ ಮೇಲೆ ಕೈ ಇರಿಸುತ್ತಾ, ಮಂಗಳ, ನನ್ನ ಬದುಕಲ್ಲಿ ಈ ರೀತಿಯ ಸಂತೋಷದ ಕ್ಷಣ ಬರುವುದು ಎಂದು ನನ್ನ ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮಗು ನಮ್ಮ ಕೈ ಸೇರುತ್ತದೆ. ನಾನು ಕೂಡ ತಂದೆಯಾಗುತ್ತಿದ್ದೇನೆ. ಯಾರೂ ಇಲ್ಲದೆ ಇರುವ ನನ್ನ ಕತ್ತಲಾಗಿರುವ ಬದುಕಿಗೆ ಬೆಳಕಾಗಿ ಬಂದವಳು ನೀನು. ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದವನ ಗಂಟಲು ಕಟ್ಟಿದಂತಾಯಿತು. ಈ ಖುಷಿಯ ಕ್ಷಣವನ್ನು ಹೇಗೆ ಜೀವಿಸಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಎನ್ನುವುದು ತಿಳಿಯುತ್ತಿಲ್ಲ ಅವನಿಗೆ. ತನ್ನವನ ಮಾತು ಕೇಳಿದವಳ ಕಣ್ಣು ತುಂಬಿದವು. ಧ್ರುವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದವಳು, ಇಲ್ಲ ಧ್ರುವ, ಪೂರ್ತಿಯಾಗಿ ಕತ್ತಲಾಗಿದ್ದ ನನ್ನ ಬಾಳಿಗೆ ಬೆಳಕಾಗಿ ಬಂದವನು ನೀನು. ಶವದಂತೆ ಜಗದ ಪರಿವೇ ಇಲ್ಲದೆ ಮಲಗಿದ್ದವಳನ್ನು ದೂರ ಮಾಡದೆ ತಾಳಿ ಕಟ್ಟಿ ಹೆಂಡತಿಯಾಗಿ ಸ್ವೀಕರಿಸಿ ನನಗೆ ಈ ಸಮಾಜದಲ್ಲಿ ಒಂದು ಅಸ್ತಿತ್ವ ನೀಡಿದೆ, ಹೆಸರು ನೀಡಿದೆ. ಕಾಲೇಜಿನಿಂದ ನನ್ನ ಹೆಸರು ಇಡೀ ಸಮಾಜಕ್ಕೆ ತಿಳಿಯುವ ಹಾಗೆ ಮಾಡಿದೆ. ನನ್ನನ್ನು ಮಗುವಿನ ಹಾಗೆ ನೋಡಿಕೊಂಡ ನಿನ್ನ ವ್ಯಕ್ತಿತ್ವ ದೊಡ್ಡದು ಧ್ರುವ. ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ದೊಡ್ಡದು. ನಿಜವಾಗಿಯೂ ನನ್ನ ಬದುಕಲ್ಲಿ ನೀನು ಯಾವಾಗಲೂ ಮಿನುಗುವ ಧ್ರುವತಾರೆಯಾದೆ. ನಿನ್ನ ಋಣವನ್ನು ತೀರಿಸಲು 7 ಜನ್ಮ ಕೂಡ ಸಾಲುವುದಿಲ್ಲ. ತಂದೆ ತಾಯಿಯರ ಋಣದ ಹಾಗೆ ನಿನ್ನ ಋಣ ಕೂಡ ದೊಡ್ಡದು. ಸಾಯುವವರೆಗೂ ನಿನಗೆ ಋಣಿಯಾಗಿರುತ್ತೇನೆ ಎಂದವಳ ಮಾತು ಕೇಳಿ ತನ್ನ ಮುಖವನ್ನು ಹಿಡಿದಿದ್ದ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಹಾಗೆಲ್ಲ ಮಾತನಾಡಬೇಡ ಮಂಗಳ. ನನ್ನ ಪ್ರತಿರೂಪವನ್ನು ನನ್ನ ಕೈಗೆ ಕೊಡುತ್ತಿದ್ದೀಯ. ಆ ಶಕ್ತಿ ಇರುವುದು ನಿನಗೆ ಮಾತ್ರ. ಇದರಿಂದ ನನ್ನ ಖುಷಿಯನ್ನು ದುಪ್ಪಟ್ಟು ಮಾಡಿದ್ದೀಯ. ನನ್ನ ಜೀವನದ ಸಂಗಾತಿಯಾಗಿ ನೀನಿಲ್ಲದೆ ಬೇರೆ ಯಾರನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂದು ಹಿಡಿದಿದ್ದ ಅವಳ ಮುಂಗೈಗೆ ಮುತ್ತನಿರಿಸಿದನು. ಅದಾಗಲೇ ಮಂಗಳ ಅವನ ಉಸಿರಿನಲ್ಲಿ ಬೆರೆತು ಹೋಗಿದ್ದಳು. ನಾನು ನಿನಗೆ ಧನ್ಯವಾದ ಹೇಳಬೇಕು ಧ್ರುವ. ನಿನ್ನಂಥವನನ್ನು ಕೈ ಹಿಡಿದಿದ್ದಕ್ಕೆ ನಾನು ತುಂಬ ಅದೃಷ್ಟವಂತೆ ಎಂದು ಮನದಲ್ಲಿ ಹೇಳಿಕೊಂಡವಳಿಗೆ ಕಣ್ಣು ತುಂಬಿದವು. ಯಾವತ್ತೂ ನಿನ್ನ ಕಣ್ಣಿನಲ್ಲಿ ನೀರು ಬರಬಾರದು ಎಂದು ತನ್ನ ಕೈಯಿಂದ ಅವಳ ಕಣ್ಣೀರು ತೊಡೆದಿದ್ದನು. ಮಂಗಳ, ಆಯಿತಾ ಎಂದು ಹೇಳುತ್ತಲೇ ಅವಳ ತಾಯಿ ಒಳಗೆ ಬಂದಿದ್ದರು. ಅವಳು ಒಳ ಬರುತ್ತಿದ್ದ ಹಾಗೆ ಮಂಗಳ ಬಳಿ ಕುಳಿತಿದ್ದ ಧ್ರುವ ಎದ್ದು ನಿಂತನು. ಅಳಿಯ ಮಗಳು ಮಾತನಾಡುತ್ತಿದ್ದರೇನೋ, ನಾನು ಈಗ ಒಳಗೆ ಬರಬಾರದಿತ್ತು ಎಂದುಕೊಂಡವರು, ನೀವೇನೋ ಮಾತನಾಡುತ್ತಾ ಇದ್ರಿ ಅಂತ ಕಾಣುತ್ತೆ, ನಾನು ಆಮೇಲೆ ಬರ್ತೀನಿ ಎಂದು ಅಂಜಿಕೆಯಲ್ಲಿ ಹೇಳಿ ಅಲ್ಲಿಂದ ಹೊರಡಲು ತಿರುಗಿದವರನ್ನು ನೋಡಿ, ಹಾಗೇನಿಲ್ಲ ಅಮ್ಮ, ಬನ್ನಿ, ಇವಳನ್ನು ಕರೆದುಕೊಂಡು ಹೋಗಿ ಎಂದನು. ಧ್ರುವನ ಮಾತು ಕೇಳಿ ಮಂಗಳ ಬಳಿ ಬಂದವರು, ಮಂಗಳ, ಎಲ್ಲರೂ ಬಂದಾಯಿತು, ಬಾ ಹೋಗೋಣ ಎಂದರು. ಅಮ್ಮ,
ನೋಡು, ಧೃತಿ ಇನ್ನೂ ಬಂದಿಲ್ಲ, ಬೇಗ ಬಾ ಎಂದು ಎಷ್ಟು ಹೇಳಿದೆ, ಆದರೆ ಇನ್ನೂ ಬಂದಿಲ್ಲ. ಬೇಗ ಬರದೇ ಇರುವ ಗೆಳತಿಯ ಮೇಲೆ ಹುಸಿ ಮುನಿಸು ಅವಳಿಗೆ. ಮಂಗಳ, ನಾನಾಗಲೇ ಕಾಲ್ ಮಾಡಿದ್ದೆ, ಹೊರಟಿದ್ದಾರೆ, ಇನ್ನೇನು ಬರುತ್ತಾರೆ ಎಂದು ಹೇಳಿ ಕೈ ಹಿಡಿದು ಮೇಲೇಳಿಸಿದನು. ಅದಾಗಲೇ 8 ತಿಂಗಳು ತುಂಬಿದವಳಿಗೆ ನಡೆಯುವುದು ಕಷ್ಟವೇ. ಧ್ರುವನ ಕೈ ಹಿಡಿದು ನಿಧಾನವಾಗಿ ನಡೆದು ಬಂದವಳು ಅವಳಿಗೆಂದೇ ಮೀಸಲಾಗಿದ್ದ ಕುರ್ಚಿಯ ಮೇಲೆ ಕುಳಿತಳು. 8 ತಿಂಗಳು ತುಂಬಿದ ಮಂಗಳಾಗೆ ಇಂದು ಸೀಮಂತ ನಡೆಯುತ್ತಿತ್ತು. ಸಮಾರಂಭ ಏರ್ಪಾಡು ಮಾಡುವವರಿಗೆ ಹೇಳಿ ವೇದಿಕೆಯನ್ನು ಸ್ವರ್ಗದಂತೆ ಸಜ್ಜುಗೊಳಿಸಿದನು ಧ್ರುವ. ಅವನ ಫಾರ್ಮ್ ಹೌಸಿನಲ್ಲಿಯೇ ಸೀಮಂತದ ಸಮಾರಂಭ ನಡೆಯುತ್ತಿತ್ತು. ಮಂಗಳ ಸೀಮಂತಕ್ಕೆ ಅವಳ ಅಪ್ಪ, ಅಮ್ಮ, ತಮ್ಮ ಬಂದಿದ್ದರು. ಹಾಗೆ ಕಾಲೇಜಿನಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಆಮಂತ್ರಣ ನೀಡಿದ್ದನು. ಖುಷಿಯಿಂದಲೇ ಎಲ್ಲರೂ ಬಂದಿದ್ದರು. ಬಾಗಿಲಿಗೆ ಬಂದವಳು ತುಂಬಿದ ಹೊಟ್ಟೆಯನ್ನು ಹೊತ್ತು, ಹಸಿರು ರೇಷ್ಮೆ ಸೀರೆ ಉಟ್ಟು, ಹಸಿರು ಬಳೆ ತೊಟ್ಟು, ತಲೆ ತುಂಬ ಹೂವು ಮುಡಿದು, ಬೈತಲೆಯ ಬಳಿ ಕುಂಕುಮ, ಕೆನ್ನೆಯಲ್ಲಿ ಅರಿಶಿಣ, ಸಾಕ್ಷಾತ್ ದೇವತೆ ಹಾಗೆ ಕಾಣುತ್ತಿದ್ದವಳನ್ನು ನೋಡಿ ಅವಳ ಕಣ್ಣು ತುಂಬಿದವು. ಒಡನೆ ಅವಳ ಬಳಿಗೆ ಓಡಿದವಳು, ಮಂಗಳ, ತುಂಬ ಮುದ್ದಾಗಿ ಕಾಣುತ್ತಿದ್ದೀಯ ಎಂದು ಅವಳ ಕೈಯಲ್ಲಿಯೇ ಲಟಿಕೆ ಮುರಿದು ದೃಷ್ಟಿ ತೆಗೆದಿದ್ದಳು. ಅವಳನ್ನು ನೋಡಿ ಖುಷಿಯಾದರೂ ಸಹ ಬಿಗುಮಾನ ಬಿಡದವಳು, ನಿನ್ನ ಕಾಂಪ್ಲಿಮೆಂಟ್ ಏನೂ ಬೇಕಾಗಿಲ್ಲ. ನಾನು ಹೇಳಿದ್ದು ಯಾವಾಗ, ನೀನು ಬಂದಿರೋದು ಯಾವಾಗ, ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಬರಬೇಕಿತ್ತು ಎಂದು ಗೆಳತಿಯ ಮೇಲೆ ಹುಸಿ ಮುನಿಸು ತೋರಿದಳು. ಅವಳ ಮಾತಿಗೆ ನಕ್ಕವಳು, ನಾನು ತಡವಾಗಿ ಬರಲು ನಾನು ಕಾರಣವಲ್ಲ, ಅಲ್ಲಿ ನೋಡು, ನಿನ್ನ ಅಣ್ಣ ಮತ್ತು ಅವರ ಮಗಳು ಇಬ್ಬರಿಂದಲೇ ನನಗೆ ತಡವಾಗಿದ್ದು ಎಂದು ನಗುತ್ತಲೇ ಹೇಳಿದಳು. ಆದಿಯ ತೋಳಿನಲ್ಲಿದ್ದ ದಿಯಾಳನ್ನು ನೋಡಿ ಅವಳ ಮುನಿಸು ಸದ್ದಿಲ್ಲದೆ ಓಡಿ ಹೋಗಿತ್ತು. ಮಂಗಳಾಳನ್ನು ನೋಡಿದ ದಿಯಾ ತನ್ನ ತಂದೆಯ ತೋಳಿನಿಂದ ಇಳಿದು ಒಡನೆ ಅವಳ ಬಳಿಗೆ ಬಂದು ಮಂಗಳಮ್ಮ ಎಂದು ಅವಳ ಮಡಿಲಿಗೆ ಬಿದ್ದಿದ್ದಳು. ಅದನ್ನು ನೋಡಿದ ಧೃತಿ, ದಿಯಾ, ನಿನಗೆ ಎಷ್ಟು ದಿನ ಹೇಳಿದ್ದೇನೆ, ಮಂಗಳಮ್ಮ ಹೊಟ್ಟೆಯಲ್ಲಿ ಪಾಪು ಇದೆ, ನೀನು ಹಾಗೆ ಬಿದ್ದರೆ ಪಾಪುಗೆ ಏಟಾಗುತ್ತದೆ, ಹಾಗೆಲ್ಲ ಮಾಡಬೇಡ ಎಂದರೂ ನೀನು ಕೇಳುವುದಿಲ್ಲ ಎಂದು ಮಗಳಿಗೆ ಗದರಿದಳು ಧೃತಿ. ಬಿಡು ಧೃತಿ, ಏನೂ ಆಗಿಲ್ಲ, ಅವಳು ಮಗು, ಅವಳಿಗೇನು ಗೊತ್ತು ಎಂದು ಅದಾಗಲೇ ತೊಡೆಯ ಮೇಲೆ ಕುಳಿತಿದ್ದವಳ ಕೆನ್ನೆಗೆ ಮುತ್ತನಿರಿಸಿದಳು. ಮಂಗಲಮ್ಮ, ಪಾಪು ಯಾವಾಗ ಬಲುತ್ತೆ, ಯಾವಾಗ ನನ್ನ ಜೊತೆ ಆತ ಆದುತ್ತೆ, ಎಲ್ಲರೂ ಪಾಪು ಬಲುತ್ತೆ ಎಂದು ಹೇಳುತ್ತಲೇ ಇದ್ದೀರಾ, ಆದರೆ ಇನ್ನೂ ಬಂದಿಲ್ಲ ಎಂದು ಮುಖ ಊದಿಸಿದವಳನ್ನು ನೋಡಿದ ಎಲ್ಲರಿಗೂ ಜೋರು ನಗು ಆವರಿಸಿತು. ಅವಳ ಮಾತಿಗೆ ಏನು ತಾನೇ ಹೇಳುತ್ತಾಳೆ. ಚಿನ್ನಾರಿ, ಇದೊಂದು ಸ್ವಲ್ಪ ದಿನ, ಆಮೇಲೆ ನೀನು ಪಾಪು ಜೊತೆ ಆಟ ಆಡಬಹುದು ಬಾ ಎಂದು ಮಂಗಳ ತೊಡೆಯ ಮೇಲಿದ್ದವಳನ್ನು ತನ್ನ ತೋಳಿಗೇರಿಸಿಕೊಂಡು ಹೇಳಿದನು ಧ್ರುವ. ದುವಾ, ಪಾಪು ಬಲುವ ತನಕ ನಾನು ಇಲ್ಲಿಯೇ ಇಲ್ತೇನೆ, ಮನೆಗೆ ಹೋಗಲ್ಲ ಎಂದವಳ ಮಾತನ್ನು ಕೇಳಿದ ಧೃತಿ ಸುತ್ತಮುತ್ತ ಇರುವವರನ್ನು ನೋಡಿ, ದಿಯಾ, ನಿನಗೆ ಎಷ್ಟು ದಿನ ಹೇಳಿದ್ದೇನೆ, ನಾನು ಹೇಳುವುದನ್ನು ಯಾವತ್ತೂ ಕೇಳುವುದೇ ಇಲ್ಲ ಅಲ್ವಾ ನೀನು. ಅವನು ನಿನ್ನ ಕ್ಲಾಸ್ಮೇಟ್ ಎನ್ನುವ ಹಾಗೆ ಧ್ರುವ ಎಂದು ಹೆಸರಿಡಿದು ಕರೆಯುತ್ತೀಯ, ಇನ್ಮುಂದೆ ಅಂಕಲ್ ಎಂದು ಕರೆಯಬೇಕು, ಇಲ್ಲದಿದ್ದರೆ ಬಾಯಿ ಮೇಲೆ ಹಾಕ್ತೀನಿ ನೋಡು ಎಂದು ಬೇರೆಯವರಿಗೆ ಕೇಳಬಾರದು ಎಂದು ನಿಧಾನವಾಗಿ ಮಗಳಿಗೆ ಗದರಿದಳು. ಬಿಡು ಧೃತಿ, ನನ್ನ ಚಿನ್ನಾರಿ ಹೇಗೆ ಕರೆದರೂ ನನಗೆ ಚಂದವೇ, ಅವಳ ಬಾಯಿಯಲ್ಲಿ ದುವಾ ಎನ್ನುವ ಹೆಸರು ಕರೆಸಿಕೊಳ್ಳುವುದೇ ನನಗೆ ಇಷ್ಟ, ನೀನು ಏನೇನೋ ಹೇಳಿ ಅವಳನ್ನು ಹೆದರಿಸಬೇಡ, ಸುಮ್ಮನಿರು ಎಂದು ಧ್ರುವ ಹೇಳಿದರೆ, ನೋಡು ದುವಾ, ಮಮ್ಮಿ ಯಾವಾಗಲೂ ನನಗೆ ಬೈತಾಳೆ, ಅದಕ್ಕೆ ನಾನು ಮನೆಗೆ ಹೋಗಲ್ಲ, ನಿನ್ನ ಜೊತೆಯೇ ಇರ್ತೀನಿ ಎಂದಳು. ಅವಳ ಮಾತಿಗೆ ಅಲ್ಲಿದ್ದವರೆಲ್ಲ ನಗುವಿನ ಅಲೆಯಲ್ಲಿ ತೇಲಿದರು. ಬಂದಿದ್ದವರೆಲ್ಲ ಮಂಗಳಾಗೆ ಒಳ್ಳೆಯದಾಗಲಿ ಎಂದು ಹರಸಿದ್ದರು. ಕೊನೆಯಲ್ಲಿ ಧೃತಿಯೇ ಆರತಿ ಮಾಡಿ ಸ್ನೇಹಿತೆಗೆ ದೃಷ್ಟಿ ತೆಗೆದಿದ್ದಳು. ಸಮಾರಂಭವೆಲ್ಲ ಮುಗಿದ ಮೇಲೆ ಮಂಗಳಾಳನ್ನು ಅವಳ ತಾಯಿ ಊರಿಗೆ ಕರೆದುಕೊಂಡು ಹೋಗಲು ತಯಾರಾಗಿದ್ದರು. ಧ್ರುವನಿಗೆ ಮಾತ್ರ ಮಂಗಳಾಳನ್ನು ಅವರ ಊರಿಗೆ ಬಾಣಂತನಕ್ಕೆ ಕಳುಹಿಸಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವಳಿಗೆ ಏಟಾದಾಗಿನಿಂದಲೂ ಒಂದೇ ಒಂದು ದಿನವೂ ಅವಳನ್ನು ಬಿಟ್ಟು ಇರದವನು ಈಗ ಅವಳನ್ನು ಬಿಟ್ಟು ಇರಬೇಕು ಎಂದರೆ ಬಹಳ ಕಷ್ಟ. ಇಲ್ಲಿಯೇ ಬಾಣಂತನ ಮಾಡಿ ಎಂದು ಹೇಳಿದರೂ ಕೂಡ ಮಂಗಳಾಳೆ, ನಾನು ತುಂಬ ವರ್ಷಗಳೇ ಆಗಿದೆ ಅಮ್ಮನ ಮನೆಗೆ ಹೋಗಿ, ಈಗ ಅಮ್ಮನ ಮನೆಗೆ ಹೋಗುತ್ತೇನೆ ಎಂದು ಹಠ ಹಿಡಿದಿದ್ದಳು. ಊಟ ಮಾಡಿ ಸೋಫಾ ಮೇಲೆ ಕುಳಿತಿದ್ದ ಧೃತಿಯ ಬಳಿಗೆ ಬಂದವನು, ಧೃತಿ, ನೀನಾದರೂ ಹೇಳೇ ಅವಳಿಗೆ, ಇಲ್ಲಿಯೇ ಇರು ಎಂದರೆ ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ಧೃತಿಗೆ ಮಾತ್ರ ಕೇಳುವಂತೆ ಹೇಳಿದರೂ ಕೂಡ ಆ ಮಾತು ಅವನಿಗೆ ಎದುರು ಕುಳಿತಿದ್ದ ದತ್ತಾತ್ರೇಯ, ಹಾದಿ ಹಾಗೂ ಮಂಗಳಾಳ ತಂದೆ ತಾಯಿ ಎಲ್ಲರ ಕಿವಿಗೂ ಬಿದ್ದಿತು.
ಯಾಕೋ ಸ್ವಲ್ಪ ದಿನ ಅವಳನ್ನು ಬಿಟ್ಟಿರುವುದು ಕಷ್ಟವ ನಿನಗೆ? ಇಷ್ಟು ದಿನ ನಿನ್ನ ಜೊತೆಗೆ ತಾನೇ ಇದ್ದಳು. ಈಗ ಅವರ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಬಾಣಂತನ ಮುಗಿಸಿಕೊಂಡು ಬರಲಿ, ಸುಮ್ಮನೆ ಇರು ಎಂದ ಧೃತಿಯ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕು ಬಿಟ್ಟರು. ಎಲ್ಲರೆದುರಿಗೂ ಜೋರಾಗಿ ಹೇಳಿದ ಸ್ನೇಹಿತೆ ಮೇಲೆ ಸಣ್ಣ ಕೋಪ ಬಂದಿತು. ಧ್ರುವನ ಮುಖವನ್ನು ನೋಡಿದ ಧೃತಿ ಜೋರಾಗಿ ನಕ್ಕು ಬಿಟ್ಟಿದ್ದಳು. ಬುದ್ಧಿ ಬಂದಾಗಿನಿಂದ ಬರೀ ನೋವು ಅವಮಾನ ಅನುಭವಿಸಿದವಳು. ಆದಿಯಂತಹ ಒಳ್ಳೆಯ ವ್ಯಕ್ತಿಯ ಕೈ ಹಿಡಿದ ಮೇಲೆ ಅವಳ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ. ಈಗ ಅವಳಿಗೆ ಒಂದು ದೊಡ್ಡ ಕುಟುಂಬ ಸಿಕ್ಕಿದೆ. ಹಿಂದೆ ಎಷ್ಟೇ ನೋವು ತಿಂದರೂ ಸಹ ಈಗ ಅದರ ದುಪ್ಪಟ್ಟು ನೆಮ್ಮದಿಯಾಗಿ ಖುಷಿಯಾಗಿದ್ದಾಳೆ. ಜೀವನ ಎಂದರೆ ಹಾಗೆ ಅಲ್ಲವ? ದುಃಖ ಖುಷಿ ಯಾವುದು ಶಾಶ್ವತವಲ್ಲ. ಅವು ಯಾವಾಗ ಬರುತ್ತವೆ ಯಾವಾಗ ಹೋಗುತ್ತವೆ ಎನ್ನುವುದು ಯಾರಿಗೂ ತಿಳಿದಿರುವುದಿಲ್ಲ. ಹಾಗೆ ದಿಯಾ ಪುಟಾಣಿಯ ಮಾತುಗಳು ಯಾರಿಗೆಲ್ಲ ಇಷ್ಟವಾಯಿತು ತಿಳಿಸಿ. ಇನ್ನು ಮಂಗಳ ಧ್ರುವ ಜೀವನ ಕೂಡ ಅಷ್ಟೆ. ಇನ್ನು ತನ್ನ ಜೀವನ ಮುಗಿದೇ ಹೋಯಿತು ಎಂದುಕೊಂಡಂತಹ ಮಂಗಳ ಜೀವನ ಮತ್ತೆ ಹಸನಾಯಿತು. ಧ್ರುವನಿಂದ ಕತ್ತಲಾಗಿದ್ದ ಅವಳ ಬಾಳು ಬೆಳಕಾಯಿತು. ಈ ಕಥೆಯಲ್ಲಿ ಹೆಚ್ಚು ಓದುಗರು ಇಷ್ಟಪಟ್ಟಿದ್ದು ಮಂಗಳಳನ್ನು. ಮಂಗಳ ಜೀವನವನ್ನು ಬದಲಿಸಿ ಬರೆದದ್ದು ನಿಮಗೆಲ್ಲ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಒಟ್ಟಿನಲ್ಲಿ ಈ ಕಥೆಯಲ್ಲಿ ಬರುವ ಮುಖ್ಯ ಪಾತ್ರಗಳು ಖುಷಿಯಾಗಿಯೇ ಉಳಿದಿವೆ. ಮುಕ್ತಾಯ. ಪ್ರತಿ ಕಥೆಯ ಸಂಚಿಕೆ ಬರೆಯುವಾಗ ಮುಂದುವರಿಯುತ್ತದೆ ಎಂದು ಬರೆಯುತ್ತಿದ್ದೆ. ಇವತ್ತು ಮುಕ್ತಾಯ ಎಂದು ಹೇಳ್ತಿದ್ದೀನಿ. ನಾಳೆಯಿಂದ ಈ ಕತೆ ನಿಮಗೆ ಕೇಳಲು ಸಿಗುವುದಿಲ್ಲ. ಇನ್ನು ಕಥೆಯ ವಿಷಯಕ್ಕೆ ಬಂದರೆ, ಇಲ್ಲದೇ ಇರುವ ಒಬ್ಬ ವ್ಯಕ್ತಿಯನ್ನು ಅವರ ವ್ಯಕ್ತಿತ್ವದ ಮೂಲಕ ಜೀವಂತವಾಗಿರಿಸಿ ಬರೆದಂತಹ ಕತೆ. ಜ್ವಲಂತಿ ಅವರು ಧೃತಿ ಹಾಗೂ ದತ್ತಾತ್ರೇಯ ಇಬ್ಬರಿಗೂ ಮಾತ್ರವಲ್ಲದೆ ಓದುಗರಾದ ನಿಮಗೂ ಮನದಲ್ಲಿ ಕೂಡ ಪದ್ಮಗಂಧಿನಿಯಾಗಿ ಉಳಿದಿದ್ದಾರೆ ಎಂದು ನನಗೂ ಕೂಡ ಗೊತ್ತು. ಅದರ ಬಗ್ಗೆ ನಿಮಗೆ ಏನನಿಸುತ್ತದೆ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ಕಥೆಯಲ್ಲಿ ಜ್ವಲಂತಿ ಅವರ ಕತೆ ಒಂದು ಆಯಾಮ ಆದರೆ, ಇನ್ನೊಂದು ಆಯಾಮ ಈ ಸಮಾಜದಲ್ಲಿ ನಡೆಯುವಂತಹ ಅನಾಚಾರ ಭ್ರಷ್ಟಾಚಾರಗಳ ಬಗ್ಗೆ ಬರೆದಿದ್ದೀನಿ. ನಾನು ಕಲ್ಪನೆ ಎಂದು ಬರೆದ್ರೂ ಕೂಡ ವಾಸ್ತವವಾಗಿ ನಡೆಯುತ್ತಿರುವುದು ಬರೆದಿದ್ದೇನೆ. ಡ್ರಗ್ಸ್ ಎನ್ನುವುದು ನಿಜವಾಗಿಯೂ ಎಷ್ಟೋ ವಿದ್ಯಾರ್ಥಿಗಳ ಯುವಕರ ಜೀವನವನ್ನು ಹಾಳು ಮಾಡುತ್ತಿದೆ. ಇಷ್ಟು ದಿನ ನನ್ನ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾಳೆ ಇನ್ನೊಂದು ಹೊಸ ಕತೆ ನಿಮ್ಮ ಮುಂದೆ ಬರಲಿದೆ. ದಯವಿಟ್ಟು ಆ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಲವ್ ಯು ಆಲ್.